ಕಾಮನ್ ಆಗಿ ತುಂಬ ಸಲ ನಾವು ಹೆಣ್ಮಕ್ಳಲ್ಲಿ ನೋಡೋದು ಒಂದು ವೆಜೈನಲ್ ಡಿಸ್ಚಾರ್ಜ್ ಅಂದರೆ ಬಿಳಿ ಮುಟ್ಟು ಅಂತ ಏನು ಬರ್ತಾರಲ್ಲ ಅವರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರೋವಂಥ ಬಿಳಿ ಮುಟ್ಟಿರುತ್ತೆ. ಅಂದರೆ ಆ ಬಿಳಿ ಮುಟ್ಟಲ್ಲಿ ಯೂಶ್ವಲಾಗಿ ಬರೀ ಬಿಳಿದು ಬರೋದಿಲ್ಲ, ಬ್ಲಡ್ ಮಿಕ್ಸ್ಡ್ ಡಿಸ್ಚಾರ್ಜ್ ಇರುತ್ತೆ. ಅಂದರೆ ಕೆಂಪು ರಕ್ತನೂ ಮಿಕ್ಸ್ ಆಗಿ ಬರೋ ಡಿಸ್ಚಾರ್ಜ್ ಇದ್ದರೆ ಆವಾಗ ತಕ್ಷಣ ಬಂದು ತೋರಿಸಿ ಅಂತೀವಿ. ತುಂಬ ತಿಂಗಳಾನ್ಗಟ್ಲೆ ಆದರೂ ಕಮ್ಮಿ ಆಗಲ್ಲ, ಆ ಬಿಳಿ ಮುಟ್ಟು ಬರ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಇನ್ಫೆಕ್ಷನ್ ಅಂತ ಟ್ರೀಟ್ ಮಾಡ್ಕೊಂಡಿರ್ತಾರೆ, ಮತ್ತೆ ಬರುತ್ತೆ. ಅವರಲ್ಲೂ ಒಂದೊಂದು ಸಲ ಸರ್ವೈಕಲ್ ಕ್ಯಾನ್ಸರ್ ಇದು ಆಗ್ಬೋದು. ಕೆಲವರಲ್ಲಿ ಸಂಭವ ಆದಮೇಲೆ, ಲೈಂಗಿಕ ಸಂಪರ್ಕ ಆದಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಸಿಂಪ್ಟಮನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತೀವಿ. ಇವೆಲ್ಲ ಸ್ವಲ್ಪ ವಾರ್ನಿಂಗ್ ಸೈನ್ಸ್ ಥರ, ಆ ಥರ ಇದ್ದರೆ ತಕ್ಷಣ ಬಂದು ತೋರಿಸಿ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ಸ್ ಅಂತಂದರೆ ಒಂದೊಂದು ಸಲ ಇಂಟರ್ ಪೀರಿಯಡ್ ಮಧ್ಯದಲ್ಲೆಲ್ಲ ಬ್ಲೀಡಿಂಗ್ ಆಗುತ್ತೆ. ಅಂದರೆ ಈಗ ಕರೆಕ್ಟಾಗಿ 30 ದಿವಸಕ್ಕೆ ನೆಕ್ಸ್ಟ್ ಪೀರಿಯಡ್ ಬರಬೇಕಲ್ವಾ. ಸೊ ಮಧ್ಯದಲ್ಲಿ ಒಂದು 12ನೇ ದಿನ ಅಥವಾ 20ನೇ ದಿನ 22ನೇ ದಿನ ಯೂಶ್ವಲಾಗಿ ಬ್ಲೀಡಿಂಗ್ ಬರಬಾರ್ದು. ಸೊ ಅಂಥ ದಿನಾನು ಸಡನ್ನಾಗಿ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅಥವಾ ಈ ಥರ ಬ್ಲಡ್ ಸ್ಟ್ರೀನ್ ಡಿಸ್ಚಾರ್ಜ್ ಥರ ಇದ್ದರೆ ಅದೆಲ್ಲ ಕೆಲವು ಸಿಂಪ್ಟಮ್ಸು ಪಾಯಿಂಟ್ ಆಗ್ಬೋದು. ಇನ್ನು ಕೆಲವರಲ್ಲಿ ಡಯಾಗ್ನೋಸೇ ಆಗಲ್ಲ, ಅಂದರೆ ಅದಿದ್ರೂ ಕೂಡ ಅವ್ರು ತೋರಿಸ್ಕೊಂಡೇ ಹೋದರೆ ಲೇಟ್ ಸ್ಟೇಜಸ್ಸಲ್ಲಿ ಬರೀ ಬೆನ್ನು ಅಂತಲೂ ಬರ್ಬೋದು, ಅಥವಾ ಯೂರಿನರಿ ಪ್ರಾಬ್ಲಮ್ಸಿಂದ ಬರ್ಬೋದು, ಅಥವಾ ಸಮ್ಟೈಮ್ಸು ಬೇರೆ ಡಿಸ್ಟೆಂಟ್ ಆಗಿ ಮೆಟಸ್ಟೇಸಿಸ್ ಆದರೆ ಆ ಆರ್ಗನ್ನಿಂದ ಬರ್ಬೋದು.